तपस्वाश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुर्भावि भूमिवलये व्यस्तारिगो सन्ततिः प्रापोतिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं मात्यादिमे मानसं व्याप्तिर्यस्य निजे निजे नमः सा पक्षे सपक्षे स्थितिः या वृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् मूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छितः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसि भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिम् प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 134ನೆಯ ಸುಧಾಮೂಲದಲ್ಲಿದ್ದೀವಿ. ಅಲ್ಲಿ ಅರ್ಥಾಂತರತಾ ಪರಿಹಾರಾದಿತ್ಯಾಸ್ತಾಂ ಪ್ರಪಂಚ ಅಂತ ಕೊನೆ ಮಾತು ಬಂತು. ಇದಕ್ಕೆ ಟಿಪ್ಪಣಿಗಳಲ್ಲಿ ಯಾವ ರೀತಿಯ ವಿವರಣೆಯನ್ನು ಮಾಡಿದರೆ ಅದನ್ನ ನೋಡೋಣ. ಈಗ ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಅದಕ್ಕೆ ಒಂದ್ ಮಾತು ಹೇಳ್ತಾರೆ. ಇದನ್ನ ನಾವು ಈ ಮಾಯಾವಾದ ಖಂಡನ ಪ್ರಕರಣ ಗ್ರಂಥ ಏನಿದೆ ಅದರ ಟೀಕೆಯಲ್ಲಿ ಅಂದ್ರೆ ಜಯತೀರ್ಥರೇನ್ ವಿವರಣೆ ಮಾಡ್ತಾರೆ, ಆ ಟೀಕೆಯಲ್ಲಿ ಗಮನಿಸ್ಬೋದು. ಅಲ್ಲೇ ಬರೀತಾರೆ ಅನೇಕ ವಿಷಯಗಳನ್ನ. ನಿಜವಾಗಿ ಪ್ರಮೇಯ ಅಂದ್ರೆ ಏನು, ಯಾವ್ದನ್ನ ನಾವು ಪಡೆಯೋದು ಜೀವರು, ಮೋಕ್ಷ ಅಂದ್ರೆ ಏನು, ಅದೆಲ್ಲ ಸೇರ್ಕೊಡುತ್ತೆ. ಅಲ್ಲಲ್ಲಿ ವಿಷಯಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಟಿಪ್ಪಣಿಗಳಲ್ಲಿ ಟೀಕೆಗಳಲ್ಲಿ ಎಲ್ಲಾ ಕಡೆ ಗಮನಿಸಿದಾಗ ಈ ಒಂದು ಶಬ್ದ ಯಾವಾಗ್ಲೂ ಬರ್ತಾ ಇರುತ್ತೆ. ಏನ್ ಶಬ್ದ ಅಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿ ವಿಶಿಷ್ಟ ಪರಮಾನಂದ ಅವಾಪ್ತಿ ಅಂತ ಒಂದು ಶಬ್ದ. ಇದೇ ಮೋಕ್ಷ ಅಂತ. ಇದು ಸುಮ್ನೆ ಹೇಳಿದ ಮಾತಲ್ಲ, ತುಂಬಾ ಗಾಂಭೀರ್ಯ ಇದೆ ನೋಡಿ. ಸುಧಾದಲ್ಲಿ ಇಷ್ಟೆಲ್ಲ ಇದೆ, ಇದಕ್ಕೊಂದು ದೊಡ್ಡ ವಿಚಾರಣೆ ಇದೆ. ಎಲ್ಲ ವಿಚಾರ ಮಾಡಿ ಮತಗಳನ್ನ ಕೊನೆಗೆ ಮೋಕ್ಷ ಅಂದ್ರೆ ಹೀಗೆ ಅಂತ ಹೇಳ್ತಾರೆ. ಆ ವಿಷಯವನ್ನ ನಮಗೆ ಚಿಕ್ಕ ಗ್ರಂಥಗಳಲ್ಲಿ ಓದ್ತಾ ಅಲ್ಲೇ ಹೇಳ್ಬಿಡ್ತಾರಲ್ಲ. ಅಂದ್ರೆ ಲೈನ್ ಹೇಳಿರ್ತಾರೆ, ಆ ಲೈನಿಗೆ ಮಹತ್ವ ಅರ್ಥ ಆಗೋದು ಸುಧಾ ಓದಿದ್ಮೇಲೆ, ಅಲ್ಲಿವರೆಗೆ ಅರ್ಥ ಆಗಲ್ಲ. ಯಾಕಂದ್ರೆ ಇಷ್ಟೊಂದು ಇದೆಯಾ ಈ ವಿಷಯದಲ್ಲಿ, ಆ ಒಂದು ಶಬ್ದದ ಹಿನ್ನೆಲೆಯಾಗಿ ಇಷ್ಟೊಂದು ಇದೆಯಾ ಅಂತ ಈ ಸುಧಾ ಭಾಗ ಎಲ್ಲ ಓದಿದ ಮೇಲೆ ಅಂತ ಗ್ರಂಥಗಳನ್ನ ಓದಿದಾಗ ಅರ್ಥ ಆಗುತ್ತೆ ಅದರ ಮಹತ್ವ. ಅದರಿಂದ ಚಿಕ್ಕ ಗ್ರಂಥಗಳನ್ನ ಓದ್ರೆ ಉದ್ಗ್ರಂಥ ಅರ್ಥ ಆಗೋದು ಒಂಥರ, ಆದ್ರೆ ಉದ್ಗ್ರಂಥಗಳನ್ನ ಓದಿದಾಗ ಚಿಕ್ಕ ಗ್ರಂಥಗಳ ನಿಜವಾದ ಅರ್ಥ ತಿಳಿಯತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಅದರಿಂದ ಉದ್ಗ್ರಂಥ ಓದ್ಬೇಕು, ಮತ್ತೆ ಆ ಗ್ರಂಥ ಓದ್ಬೇಕು, ಅದು ಓದ್ಬೇಕು, ಮತ್ತೆ ಇದು ಓದ್ಬೇಕು. ಹೀಗೆ ಅಧ್ಯಯನ ಕ್ರಮ. ಪ್ರಕೃತದಲ್ಲಿ ಆತ್ಯಂತಿಕ ದುಃಖ ನಿವೃತ್ತಿ ವಿಶಿಷ್ಟ ಪರಮ ಆನಂದ ಅವಾಪ್ತಿರೇವ, ಇದೇ ಮೋಕ್ಷ ಅಂತ ಅನಿಸ್ಕೊಳುತ್ತೆ. ಇದು ಎಲ್ಲಿ ಬಂದಿದೆ ಅಂದ್ರೆ ಶೇಷವಾಕ್ಯ ಅರ್ಥ ಚಂದ್ರಿಕಾ ಅಂತ ಹೇಳಿ ಟಿಪ್ಪಣಿ ಇದೆ. ಅದರಲ್ಲಿ ಅರ್ಥಾಂತರೇತಿಯಿಂದ ಪಂಕ್ತಿ ನಾವು ಇವತ್ತು ಅಲ್ಲಿ ನೋಡ್ಬೇಕು.
ಆ ಅರ್ಥಾಂತರ ಅನ್ನೋ ಶಬ್ದಕ್ಕೆ ವಿವರಣೆ ಕೊಡ್ತಾರೆ. ಅದು ಬೋಲ್ಡ್ ಇದೆ ಅಥವಾ ಅರ್ಥಾಂತರ ಏತಿ ಅಂತ ಆದ್ಮೇಲೆ ದಂಡ ಹಾಕಿರ್ತಾರೆ. ಅದ್ರ ಪಕ್ಕದಲ್ಲಿದೆ ಏನು, ಆತ್ಯಂತಿಕ ದುಃಖ ನಿವೃತ್ತಿ, ವಿಶಿಷ್ಟ ಪರಮ ಆನಂದ ಅವಾಪ್ತಿ. ಎರಡು ಅಂಶ ಸೇರಿರುತ್ತೆ ಮೋಕ್ಷ ಅಂದ್ರೆ. ಒಂದು ಪರಮಾನಂದ ಲಭ್ಯ. ಪರಮಾನಂದ ಅಂದ್ರೇನು, ಅದು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಈ ಜನ್ಮದಲ್ಲಿ. ಯಾವ ಜನ್ಮದಲ್ಲೂ ಊಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಈ ಜನ್ಮದಲ್ಲೂ ಆಗಲ್ಲ, ಮುಂದೆನೂ ಕಷ್ಟ. ಯಾಕೆಂದ್ರೆ ಸಿಗೋ ಆನಂದ ಮೋಕ್ಷದಲ್ಲಿ ಮಾತ್ರ. ಪರಮಾನಂದ ಅವಾಪ್ತಿ ಅಂದ್ರೆ ಅಲೌಕಿಕವಾದ ಆನಂದ. ಆನಂದ ಸಿಕ್ತು ಅಂದ್ರೆ ಮತ್ತೆ ಹೋಗೋದು ಅಂತಿಲ್ಲ. ಈಗ ಹಾಗಲ್ಲ. ಸಂಸಾರ ಕಾಲದಲ್ಲಿ ಇವತ್ತಿನ ದಿವಸ ಆನಂದ ಸಿಕ್ತು ಅಂದ್ರೆ ಅದು ಶಾಶ್ವತ ಅಲ್ಲ. ನಾಳೆ ಅದೇ ಆನಂದ ಇರ್ಬೇಕು ಅಂತಿಲ್ಲ. ನಾಡಿದ್ ದುಃಖ ಬರ್ಬೋದು, ನಾಳೆನೇ ದುಃಖ ಬರ್ಬೋದು, ಈಗ ಒಂದೆರಡು ಕ್ಷಣದಲ್ಲೇ ದುಃಖನೂ ಬರ್ಬೋದು. ಯಾವುದು ಶಾಶ್ವತ ಅಲ್ಲ ಈ ಸಂಸಾರದಲ್ಲಿ. ಆದ್ರಿಂದ ಪರಮ ಆನಂದ ಸಿಗಲ್ಲ. ಆದ್ರೆ ಸಿಗೋ ಆನಂದ ತುಂಬಾ ಕೆಳಮಟ್ಟ ಆನಂದ. ಅದು ಕೆಳಮಟ್ಟದ್ದು ಅಂದ್ರೆ ಅದು ಕೆಟ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಆನಂದ ಅಂತ ಹೇಳಲ್ಲ, ಒಳ್ಳೆ ಮಾರ್ಗನೇ ಇರಬಹುದು. ಆದ್ರೆ ಈ ಲೋಕದಲ್ಲಿರೋ ಆನಂದ ತುಂಬಾ ಕೆಳಮಟ್ಟ ಆನಂದ, ಅದೇ ಅಷ್ಟು ಒಳ್ಳೆ ಆನಂದ ಅಲ್ಲ ಅಂತ ಹೇಳಿ. ಯಾಕೆ ಮೋಕ್ಷದ ಆನಂದ ಅನುಭವಿಸಿದ್ಮೇಲೆ ಈ ಆನಂದ ಯಾವ ಲೆಕ್ಕ ಅಂತ. ಈಗ ಅಮೃತವನ್ನೇ ಕುಡಿದ ವ್ಯಕ್ತಿಗೆ ಇನ್ನೇನ್ ಕೊಟ್ರು ಅದು ಉಪಯೋಗ ಇಲ್ಲ ಅಂತ ಅನ್ಸುತ್ತೆ. ಯಾಕೆ, ಅವ್ನಿಗೆ ಅಮೃತದ ರುಚಿ ಗೊತ್ತಿದೆಯಲ್ಲ, ಆದ್ರಿಂದ ಇದನ್ನ ತಗೊಳ್ಬೇಕು ಅಂತ ಬಯಸಲ್ಲ. ಆದ್ರೆ ಎಲ್ಲಿವರೆಗೂ ಅಮೃತದ ರುಚಿ ಗೊತ್ತಿಲ್ಲ ಅದುವರೆಗೂ ತಾನು ಕುಡಿಯೋದೇ ಅಮೃತ ಅಂತ ಅನ್ಕೊಂಡಿರ್ತಾನೆ ಮನುಷ್ಯ. ಹಾಗೆ ನಿಜವಾಗಿ ಪರಮಾನಂದ ಸಿಕ್ತಾ ಆವಾಗ ಈ ಆನಂದಗಳ ಬಗ್ಗೆ ಅವ್ನ ತಲೆಗೆ ಹೋಗಲ್ಲ, ಬರೋದೇ ಇಲ್ಲ, ತಲೆ ಹೋಗೋದಿಲ್ಲ ಆ ಕಡೆ. ಯಾಕೆ, ಅಂತ ಆನಂದ ಸಿಕ್ತದ್ಮೇಲೆ ಅಲ್ಲೇ ಎದ್ ಬಿಡ್ತಾನೆ, ಈ ಕಡೆ ಬರೋದೇ ಇಲ್ಲ. ಅಷ್ಟೇ ಎಲ್ಲ ಮೋಕ್ಷಕ್ಕೆ ಹೋದವರು ಸಂಸಾರಕ್ಕೆ ವಾಪಸ್ ಬರೋ ಹಾಗೂ ಇಲ್ಲ, ಅದನ್ನ ಅಲ್ಲೇ ಇರ್ತಾನೆ. ಅದು ಭಗವಂತನ ಸಂಕಲ್ಪ. ಇದು ಒಂದು ಪರಮಾನಂದ ಅವಾಪ್ತಿ. ಮತ್ತೊಂದು ಆತ್ಯಂತಿಕ ದುಃಖ ನಿವೃತ್ತಿ ಅಂತ ಹೇಳ್ತಾರೆ. ಅಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿ ಅಂದ್ರೆ ಮತ್ತೊಮ್ಮೆ ಈ ದುಃಖ ಬರ್ಲಿಕ್ಕೆ ಆಗಲ್ಲ. ಈ ದುಃಖ ಅಂದ್ರೆ ಯಾವ್ದ್ಯಾವ್ ದುಃಖನೂ ಎಲ್ಲಾ ತರದ್ದು. ದುಃಖತ್ವ ಅನ್ನೋ ಧರ್ಮ ಇರೋ ಎಲ್ಲಾ ದುಃಖ, ಅದು ಬಂಧುಗಳಿಂದ ಬರ್ಬಹುದು, ತನ್ನಿಂದ ತಾನೇ ದುಃಖ ಪಡ್ಕೊಳ್ಬಹುದು, ಹೆಂಡತಿ ಮಕ್ಕಳಿಂದ, ತಂದೆ ತಾಯಿ, ಯಾರಿಂದಲೂ, ಒಟ್ಟು ಯಾರಿಂದಲೂ ಅವನಿಗೆ ಯಾವುದೇ ತರಹದ ದುಃಖ ಇನ್ನು ಮುಂದೆ ಆಗಲ್ಲ. ಅಂತಹ ಸ್ಥಿತಿ ಏನಿದೆ ಅದನ್ನ ಮೋಕ್ಷ ಅಂತ ಕರೀತಾರೆ. ಇದನ್ನ ಮೋಕ್ಷ ಅಂತ ಎಲ್ಲಿ ಹೇಳಿದಾರೆ? ಈಗ ಇಷ್ಟೊಂದು ಹೇಳ್ತೀವಲ್ಲ, ಇದಕ್ಕೆಲ್ಲ ಪ್ರಮಾಣ ಉಂಟ ಅಂದ್ರೆ ಹೌದು, ಅದೆಲ್ಲ ಪ್ರಮಾಣ ಕೊಡ್ತೀವಿ. ಎಲ್ಲಿ? ಮೋಕ್ಷತ್ವಸ್ಯ ಚತುರ್ಥೆ ಉಪಪಾದಯಿಷ್ಯಮಾಣತ್ವೇನ, 4ನೇ ಅಧ್ಯಾಯ ಓದ್ಬೇಕು. ಅದಕ್ಕೆ ಫಲಾಧ್ಯಾಯ ಅಂತ ಅದಕ್ಕೆ ಹೆಸರು. ಫಲ ಅಂದ್ರೇನು? ಪ್ರಯೋಜನ. ಈಗೆಲ್ಲ ಸಾಧನಗಳನ್ನ ಅಂದ್ರೆ ವೈರಾಗ್ಯ, ದೃಢ ಭಕ್ತಿ, ಈ ರೀತಿಯ ಧ್ಯಾನ, ಈಗ ನಾವು ಉಪಾಸನಾ ಪಾದದಲ್ಲಿ ಇದ್ದೀವಿ, ಧ್ಯಾನ. ಇದರ ಮುಂದೆ ಅಪರೋಕ್ಷ ಜ್ಞಾನ. ಇಷ್ಟಾದ ಮೇಲೆ ಭಗವಂತನ ಅನುಗ್ರಹದಿಂದ ಒಂದೊಂದೇ ಫಲ ಸಿಗ್ತಾ ಹೋಗುತ್ತೆ. ಆ ಮೋಕ್ಷದಲ್ಲಿ 4 ತರ ಇದೆ ಅಂತ ಹೇಳ್ತಾರೆ. ಅಂದ್ರೆ ಸಾರೂಪ್ಯ ಸಾಯುಜ್ಯ ಅಲ್ಲ, ಅದು ಬೇರೆ. ಎಲ್ಲ ಕರ್ಮಗಳನ್ನ ಕಳ್ಕೊಳ್ಳೋದೇ ಒಂದ್ ಮೋಕ್ಷ, ಈ ದೇಹವನ್ನು ಬಿಡೋದೊಂದ್ ಮೋಕ್ಷ, ಆಮೇಲೆ ದಾರಿಲಿ ಹೋಗೋದ್ ಮೋಕ್ಷ, ಆನಂದ ಅನುಭವಿಸೋದ್ ಮೋಕ್ಷ. ಹೀಗೆ ಅಲ್ಲಿ 4 ತರ ಒಂದು ವಿಂಗಡಣೆ ಇದೆ. ಅಲ್ಲಿ ಮೋಕ್ಷದ ಬಗ್ಗೆ ತಿಳಿಸ್ತಾ ಇದನ್ನ ಹೇಳ್ಕೊಡ್ತಾರೆ. ಇಲ್ಲ, ನಮ್ಮ ಸಿದ್ಧಾಂತದ ಪ್ರಕಾರ ವೇದ, ಪುರಾಣ, ಇತಿಹಾಸ ಎಲ್ಲ ಗಮನಿಸಿದಾಗ ಯಾವ್ದ್ಯಾವ್ದು ಪ್ರಮಾಣ ಗ್ರಂಥನೋ ಅದರಲ್ಲೆಲ್ಲ ಹೇಳಿದ್ದು ಇಂಥ ಮೋಕ್ಷದ ಬಗ್ಗೆ ಹೊರತು ಬೇರೆ ವಾದಿಗಳು ಹೇಳುವಂತೆ ಯಾವ ಮೋಕ್ಷವೂ ಸರಿಯಾದದ್ದಲ್ಲ ಅಂತ ಅಲ್ಲಿ ಗೊತ್ತಾಗುತ್ತೆ. ಇದನ್ನೆಲ್ಲ ಈಗ ಯಾಕೆ ಹೇಳಿದ್ರು ಅಂದ್ರೆ, ಕೇವಲ ದುಃಖ ನಿವೃತ್ತಿ ಮಾತ್ರಸೆ ತತ್ವಾಭಾವ. ಈಗ ಒಂದು ಅನುಮಾನ ಹೇಳಿದ್ರು ನೆನ್ನೆ ದಿವಸ, ದೇವದತ್ತ ಯಾವಾಗ ಪಾಪ ಮಾಡಿರ್ತಾನೋ ಆ ಪಾಪ ಇರೋ ಟೈಮ್ನಲ್ಲಿ ಅವನಿಗೆ ದುಃಖ ಧ್ವಂಸ ಆಗಲ್ಲ. ಯಾಕೆ, ಪಾಪ ಮಾಡಿದ್ನಲ್ಲ, ಪಾಪ ಇದ್ದಾಗ ದುಃಖ ಹೋಗತ್ತೆ ಅನ್ನೋದು ತಪ್ಪು. ಹಾಗಾದ್ರೆ ಏನಾಯ್ತು? ಪಾಪ ಇರಲ್ಲ, ದುಃಖ ಹೋಗಿದೆ ಅಂದ್ರೇನರ್ಥ? ಅವನು ಮೋಕ್ಷ ಸಿಕ್ಕಿದೆ ಅಂತ ಈ ತರ ಹೇಳಿದ್ರು. ಹಾಗಾದ್ರೆ ಅವ್ರ ಪ್ರಕಾರ ಕೇವಲ ದುಃಖ ಹೋದ್ರೆ ಸಾಕು, ಅದೇ ಮೋಕ್ಷ. ಆದ್ರೆ ಹಾಗಲ್ಲ. ಯಾಕೆ? ನೀವೇನ್ ಹೇಳಿದ್ರಲ್ಲ ಅನುಮಾನ, ಈ ಅನುಮಾನದಿಂದ ಏನ್ ಆಯ್ತು ಗೊತ್ತಾ? ನಿಮ್ಮ ಉದ್ದೇಶ ಸಿದ್ಧ ಆಗಿಲ್ಲ. ನೀವೇನ್ ಅನ್ಕೊಂಡ್ರಿ? ಮೋಕ್ಷ ಸಿದ್ಧ ಆಗೋಯ್ತಿ ಅನುಮಾನದಿಂದ. ಯಾಕೆಂದ್ರೆ ದೇವದತ್ತನಿಗೆ ಪಾಪಗಳಿದ್ರೆ ದುಃಖ, ಪಾಪಗಳಿಲ್ಲ ಅಂದ್ರೆ ದುಃಖನೂ ಇಲ್ಲ. ಹಾಗಾದ್ರೆ ಪಾಪ ಇಲ್ಲ, ದುಃಖ ಹೋಗಿದೆ ಅಂದ್ರೆ ಮೋಕ್ಷ ಸಿಕ್ಕಿದೆ ಅಂತ ಅರ್ಥ. ಇನ್ನು ಮುಂದೆ ಏನ್ ಪಾಪ ಬರಲ್ಲ, ಯಾಕೆ? ಪಾಪ ಇಲ್ಲ ಆದ್ರಿಂದ. ಇನ್ನು ಪಾಪದಿಂದಾಗಿ ದುಃಖ ಬರುತ್ತಾ? ಪಾಪನೇ ಇಲ್ಲ ಅಂದ್ಮೇಲೆ ದುಃಖ ಕಾರಣ ಇಲ್ಲ, ದುಃಖನೂ ಹುಟ್ಟಲ್ಲ. ಪಾಪ ಇಲ್ಲ, ಈ ಕಡೆ ದುಃಖ ಹೋಗಿದೆ, ಮುಗ್ದೋಯ್ತು, ಇನ್ನೇನು ಇಲ್ಲ ಅಂತ ಅರ್ಥ. ಆದ್ರೆ ಈ ರೀತಿ ಹೇಳ್ಬೇಡಿ. ಯಾಕೆ ಅಂದ್ರೆ ಆ ಸುಧಾ ಪಂಕ್ತಿಗೆ, ಅಂದ್ರೆ ನೀವು ಹೇಳೋ ಅನುಮಾನದಿಂದ ಏನೋ ಬೇರೆ ವಿಷಯನೇ ಸಿದ್ಧ ಆಗ್ತಾರೆ, ನೀವು ಹೇಳೋದಲ್ಲ ಅನ್ನೋದಕ್ಕೆ ಬಿಡಿಸ್ತಾರೆ.
ಉಕ್ತ ವಿಶಿಷ್ಟ ವ್ಯತಿರೇಕಿಣ ತದೇಕದೇಶ ದುಃಖ ನಿವೃತ್ತಿ ಮಾತ್ರ ಸಿದ್ಧಾವಪಿ ಉಕ್ತ ರೂಪ ವಿಶಿಷ್ಟ ಮೋಕ್ಷ ಸ್ವರೂಪ ಸಿದ್ಧೇ ಅರ್ಥಾಂತರತ್ವ ಸ್ಯಾತ್. ಅಂದ್ರೆ ನೀವು ಸಾಧನೆ ಮಾಡ್ಬೇಕಾಗಿದ್ ಯಾವ ಮೋಕ್ಷನ? ಆನಂದ ಸಿಗುವ ಮೋಕ್ಷವನ್ನ ಸಮರ್ಥನೆ ಮಾಡ್ಬೇಕು. ಅದು ಬಿಟ್ಟು ಬೇರೆನೆ ಅರ್ಥ ಸಿದ್ಧ ಆಗೋಯ್ತು. ಏನ್ ಸಿದ್ಧ ಆಯ್ತು? ಬೇರೆ ದುಃಖ ಹೋಗೋದ್ ಮೋಕ್ಷ ಅಂತ ಅಷ್ಟೇ ಆಯ್ತು ಹೊರತು ಇದರಿಂದ ಬೇರೆನೇನ ಆಗ್ತಿಲ್ಲ. ಅದರಿಂದ ನೀವ್ ಹೇಳಿದ ಅನುಮಾನ ಸರಿ ಇಲ್ಲ ಅಂತ ಹೇಳಿ ಇದನ್ನ ಖಂಡನೆ ಮಾಡಿದೆ. ಇದು ಒಂದು ಪ್ರಕಾರ. ಇದು ಒಂದ್ ರೀತಿ ಅರ್ಥಾಂತರ ತೋರ್ಸೋದು. ಅಂದ್ರೆ ಅರ್ಥಾಂತರ ಅಂದ್ರೆ ನಾವೇನ್ ಅರ್ಥ ಅನ್ಕೊಂಡಿದ್ವಿ ಅದಲ್ದೆ ಇನ್ನೊಂದು ಅರ್ಥ ಸಿದ್ಧ ಆಗ್ಬಿಡೋದು. ಇದನ್ನ ಅರ್ಥಾಂತರ ಅಂತ ಕರೀತಾರೆ. ಅವ್ರೇನ್ ಅನ್ಕೊಂಡಿದ್ರು, ಕೇವಲ ದುಃಖ ಹೋದ್ರೆ ಸಾಕು ಅದೇ ಮೋಕ್ಷ ಅಂತ ಅನ್ಕೊಂಡು ಓಡ್ತಾ ಇದ್ರು. ಒಂದಿಷ್ಟು ಅನುಮಾನ ಹೇಳ್ತಾ ಬಂದ್ರು. ಇಲ್ಲ ನೀವ್ ಹೇಳಿದಾರ ತಪ್ಪು, ಪ್ರಮಾಣ ಬೇರೆ ಹೇಳ್ತಾ ಇದೆ. ಪರಮಾನಂದ ಅವಾಪ್ತಿನೂ ಮೋಕ್ಷ. ಅಷ್ಟು ದೊಡ್ಡ ಮೋಕ್ಷದಲ್ಲಿ ಒಂದ್ ಏಕದೇಶ ಮಾತ್ರ ನೀವು ಸಾಧನೆ ಮಾಡಿದ್ರಿ ನಿಮ್ಮ ಅನುಮಾನದಿಂದ, ಇದು ಉಪಯೋಗಿ ಅಲ್ಲ ಅಂತ ಹೇಳಿ ನಾವು ಖಂಡನೆ ಮಾಡಿದ್ವಿ. ಇದು ಒಂದ್ ರೀತಿ ಅರ್ಥಾಂತರ ತೋರಿಸೋದು. ಅದು ದೋಷ ಅನುಮಾನಕ್ಕೆ. ಪರ್ವತೋನಿಮ ಧೂಮಾತ್ ಅಂದ್ರೆ ನಮ್ಮಿಷ್ಟ ಏನಿತ್ತು, ಜಗತ್ನಲ್ಲಿರೋ ಎಲ್ಲಾ ಪರ್ವತದಲ್ಲಿ ಬೆಂಕಿ ಬರ್ಬೇಕು ಅಂತ. ಆದ್ರೆ ಕೊನೆಗೆ ನಮ್ ಮನೆ ಮುಂದೆ ಇರೋ ಪರ್ವತದಲ್ಲಿ ಬೆಂಕಿ ಸಿದ್ಧಾಯ್ತು ಹೊರತು ಎಲ್ಲಾ ಪರ್ವತದಲ್ಲಿ ಆಗ್ಲಿಲ್ಲ. ಉದ್ದೇಶ ಬಿದ್ದೋಯ್ತು. ಹಾಗಾದ್ರೆ ಯಾವತ್ತು ನಾವ್ ಅನ್ಕೊಂಡಿರುವ ವಿಷಯ ಸಿದ್ಧ ಆಗೋವರೆಗೂ ನಾವೇನೇನ್ ಅನುಮಾನಗಳನ್ನ ಪ್ರಯೋಗ ಮಾಡಿದೀವಿ ಅದರ ಉಪಯುಕ್ತತೆ ಇರೋದಿಲ್ಲ, ಅದರ ಉಪಯೋಗ ಇಲ್ಲ. ಯಾಕೆ? ನಾವ್ ಅನ್ಕೊಂಡು ಸಿದ್ಧ ಆಗ್ಬೇಕಲ್ಲ. ಪ್ರಕೃತಲ್ಲೂ ಹಾಗೆ ಆಯ್ತು. ಇದು ಒಂದು ಪ್ರಕಾರ ಆಯ್ತು. ಎರಡನೇ ಪ್ರಕಾರ ಏನಂದ್ರೆ ಕೇಚಿತ್ತು. ಕೆಲವ್ರು ಏನ್ ವಿವರಿಸ್ತಾರೆ? ಕೇಚಿತ್ತು ಅಂದ್ರೆ ಕೆಲವ್ರು ಏನ್ ವಿವರಿಸ್ತಾರೆ? ಅನೇನ ದೇವದತ್ತ ಅಧರ್ಮ ಸಮಾನ ಕಾಲ ದೇವದತ್ತ ಗತತ್ವ ಅನಧಿಕರಣ ದುಃಖ ಧ್ವಂಸ ಅಧಿಕರಣತ್ವ ಸಿದ್ಧಾವಪಿ. ಆ ಶಬ್ದಗಳನ್ನ ಬಳಸ್ತಾರಲ್ಲ, ಅದು ಪೂರ್ಣ ನ್ಯಾಯಶಾಸ್ತ್ರದ ಹಿನ್ನೆಲೆಯಲ್ಲಿ ಶಬ್ದಗಳನ್ನ ಬಳಸ್ತಾ ಇರ್ತಾರೆ. ಹಾಗಾಗಿ ನಮ್ಗೆ ಆ ಶಬ್ದ ಕೇಳಿದಾಗ ಏನಾಗ್ತಾ ಇದೆ, ಏನು ಮುಂದೆ ಹೋಗುತ್ತೆ ಅಂತ ಗೊತ್ತಾಗದೆ ಇರಬಹುದು ಕೆಲಸಲಿ. ಆದ್ರೆ ಆ ಶಬ್ದವನ್ನ ಓದ್ತಾ 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 ಅದು ಅಭ್ಯಾಸ ಆಗಿ ಬರುತ್ತೆ. ಆದ್ರೆ ವಿಷಯವನ್ನ ಮಾತ್ರ ಚೆನ್ನಾಗಿ ಗ್ರಹಣ ಮಾಡ್ಬೇಕು. ವಿಷಯ ಚೆನ್ನಾಗಿ ಗೊತ್ತಾದ್ರೆ ಮುಂದೊಂದ್ ದಿವ್ಸ ಸಂಸ್ಕೃತ ವ್ಯುತ್ಪತ್ತಿ ಚೆನ್ನಾಗಿ ಬಂದಾಗ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ವಿಷಯಗಳನ್ನು ಮಾತ್ರ ಎಂದಿಗೂ ಮಿಸ್ ಮಾಡ್ಕೊಳ್ಬಾರ್ದು. ಇಲ್ಲೇನು ಮುಂದೆ ವರ್ಣಿಸ್ತಾರೆ, ಗುಣಾಂತರ ಧ್ವಂಸ ಅಸಿದ್ಧ್ಯ ಅರ್ಥಾಂತರಂ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ಲ, ಇದುವರೆಗೂ ನಾವು ಗಮನಿಸ್ತಾ ಇದ್ದೀವಿ ಅವ್ರು ಹೇಳೋದು, ಇವರು ಅನುಮಾನದಲ್ಲಿ ಜಯತೀರ್ಥರ ದೋಷ ಹೇಗ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತ. ನೀವು ಆಗ್ಲಿಂದ ಪಾಪ 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 ಅಂತ ಹೇಳ್ತಾನೆ ಬರ್ತಾ ಇದ್ದೀವಿ. ಸರಿ, ಈಗ ದೇವದತ್ತ ಒಂದು ಅಧರ್ಮ ಕಾರ್ಯ ಮಾಡ್ದ, ಕೆಟ್ಟ ಕೆಲಸ ಮಾಡ್ದ, ಅವನ್ ಪಾಪಕರ್ಮ ಬಂತು, ಪಾಪಕರ್ಮ ಆಚರಣೆ ಮಾಡ್ದ. ಯಾವಾಗ ಪಾಪಜನಕವಾದ ಕರ್ಮ ಮಾಡ್ದ, ಪಾಪ ಬರೋ ತರ ಕಾರಣವಾದ ಒಂದು ಕೆಲಸ ಮಾಡ್ದ, ಅದೇ ಸಮಯದಲ್ಲಿ ಅಂದ್ರೆ ಪಾಪ ಅವನಲ್ಲಿ ಇದ್ದಾಗಲೇ ಅವನಿಗೆ ದುಃಖ ಧ್ವಂಸ ಸಾಧ್ಯ ಇಲ್ಲ. ಆಗ ಅವನಲ್ಲಿ ದುಃಖ ಇದ್ದೇ ಇರುತ್ತೆ. ಯಾಕೆ? ಪಾಪಕರ್ಮ ಮಾಡಿದ್ರಿಂದ ಆಗ್ಲೇ ದುಃಖ ಇರ್ಬೇಕು, ಒಪ್ಕೊಳ್ಳೋಣ ಇದನ್ನ. ಆದರೆ ಈ ಪಾಪ ಇಲ್ಲದೆ ಇದ್ದಾಗ ದುಃಖ ಹೋಗತ್ತೆ, ಅದನ್ನು ಒಪ್ಕೊಳ್ಳೋಣ. ನೀವ್ ಹೇಳಿದ ವಿಷಯನೆಲ್ಲ ಒಪ್ಕೊಳ್ಳೋಣ. ಆದ್ರೆ ಇದರಿಂದ ಏನಾಯ್ತು? ಈಗ ಇಲ್ಲ ಮೋಕ್ಷ ಆಯ್ತು. ಮೋಕ್ಷ ಹಿಂಗ್ ಸಿದ್ಧ ಆಯ್ತು ಇದ್ರಿಂದ. ದೇವತೆ ಮೋಕ್ಷಕ್ಕೆ ಹೋಗ್ತಾನ? ಇಲ್ಲ, ಹೋಗಿದ್ದಾನಲ್ಲ, ಅವನು ಮೋಕ್ಷ ಸಿಕ್ಕಿದೆ. ಯಾಕೆ? ಅವನಲ್ಲಿರೋ ಪಾಪ ಎಲ್ಲ ಹೋಗಿದೆ ಅಂತೆ. ಮತ್ತಿನ್ನು ಪಾಪ ಅಂತೂ ಇಲ್ಲ, ಮುಂದೆ ಬರ್ಲಿಕ್ಕೆ ಅವಕಾಶ ಇಲ್ಲ, ದುಃಖ ಹೋಗಿದೆ ಅಂದ್ರೆ ಮೋಕ್ಷಕ್ಕೆ ಹೋಗಿದೆ ಅಂತಾನೆ ಅರ್ಥ. ಆದ್ರೆ ನೋಡಿ, ಇದರಿಂದ ದುಃಖ ಹೋಗತ್ತೆ ಅಂತ ಒಂದೇ ಒಂದು ದುಃಖ ನಾಶ ಆಗೋದನ್ನ ವರ್ಣಿಸ್ತಾ ಇದೀರಿ. ವಸ್ತುತಃ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಸುಖನೂ ಇರಬಾರ್ದು ನಿಜವಾಗಿ. ಯಾಕೆಂದ್ರೆ ಈ ಅನಿಷ್ಟ ಪುಣ್ಯ ಅಂತ ಇರುತ್ತೆ, ಅದು ಮೋಕ್ಷದಲ್ಲಿ ನಾವು ಅನುಭವಿಸೋ ಸುಖಕ್ಕೆ ಅದು ಕಾರಣ ಅಲ್ಲ, ಮೋಕ್ಷದ ಆನಂದಕ್ಕೆ ಅದು ಪ್ರತಿಬಂಧಕ. ಅಂತ ಕರ್ಮವನ್ನ ಕಳ್ಕೊಂಡು ಹೋಗ್ಬೇಕು ನಾವು ಇಲ್ಲಿ ಇದ್ದಾಗ. ಈ ಅನಿಷ್ಟ ಪುಣ್ಯ, ಈ ಪಾಪ ಅಂತೂ ಅನಿಷ್ಟನೇ, ಅಲ್ಲೇನು ಇಷ್ಟ ಪಾಪ ಅನಿಷ್ಟ ಪಾಪ ಅಂತಿರಲ್ಲ, ಪಾಪ ಯಾವತ್ತೂ ಅನಿಷ್ಟನೇ. ಆದ್ರೆ ಪುಣ್ಯದಲ್ಲಿ ಎರಡು ವಿಭಾಗ ಇರುತ್ತೆ, ಒಂದು ಇಷ್ಟ ಪುಣ್ಯ, ಅನಿಷ್ಟ ಪುಣ್ಯ ಅಂತ. ಅನಿಷ್ಟ ಪುಣ್ಯ ಅಂದ್ರೆ ಏನು? ಅಯ್ಯೋ ಈ ಪುಣ್ಯ ಸಂಪಾದನೆ ಮಾಡಿದ್ರೆ ನಮ್ಗೆ ಅನಿಷ್ಟನೋ ಅನಿಷ್ಟ ಅಂತ ಅಂದ್ರೆ ಏನರ್ಥ? ಅನಿಷ್ಟ ಅನ್ನೋ ಶಬ್ದಕ್ಕೆ ಇಷ್ಟ ಅಲ್ದೇ ಇರೋದು ಅಂತ ಅರ್ಥ. ಅದನ್ನ ಅನಿಷ್ಟ ಅಂತ ಕರೀತಾರೆ. ಯಾಕೆ ಪುಣ್ಯ ಬೇಡ ಇವ್ರಿಗೆ, ಮನುಷ್ಯರಿಗೆ ಅಂದ್ರೆ ಅದು ಮೋಕ್ಷಕ್ಕೆ ಹೋಗೋರ್ಗೆ ಪುಣ್ಯ ಇದ್ರೆ ಅದರ ಫಲ ಅನುಭವಿಸ್ತಾ ಕೂತಿರ್ಬೇಕು. ಅವ್ರು ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಯಾಕೆ? ಕರ್ಮ ಸವಿಬೇಕು. ಅದು ಪುಣ್ಯತ್ತೋ ಪಾಪತ್ತೋ, ಪಾಪ ಕರ್ಮ ಸವಿದಾಯ್ತು ಹೋಯ್ತು. ಆದ್ರೆ ಪುಣ್ಯ ಕರ್ಮ ಸವಿಯೋವರೆಗೂ ಅವನು ಸಂಸಾರದಲ್ಲೇ ಇರ್ಬೇಕಲ್ಲ, ಅದು ನಮ್ಗದು ಇಷ್ಟ ಅಲ್ಲ. ಅಷ್ಟೆಲ್ಲ ಈ ಪುಣ್ಯದಿಂದ ಮೋಕ್ಷದಲ್ಲಿ ಏನು ಸುಖದಲ್ಲಿ ವ್ಯತ್ಯಾಸನೂ ಆಗಲ್ಲ, ಆನಂದ ಏನು ಹೆಚ್ಚೇನು ಸಿಗಲ್ಲ. ಅದನ್ನ ಇಂಥ ಅನಿಷ್ಟ ಪುಣ್ಯ ಯಾರಿಗೂ ಬೇಡ. ಅದು ನೀವೇನ್ ಮಾಡಿದ್ರಿ ಇಲ್ಲಿ? ದುಃಖ ಹೋಗುತ್ತೆ, ಸರಿ ಹೋಗ್ಲಿ, ಮುಂದೆ ದುಃಖ ಬರದೇ ಇರ್ಲಿ, ಸುಖ ಹೋಗತ್ತೆ ಅಂತ ಈ ಅನುಮಾನದಲ್ಲಿ ಹೇಳಿದ್ರ? ಅಷ್ಟ್ ಹೇಳಿದ್ರ? ಇಲ್ಲ. ಹಾಗಾದ್ರೆ ಏನಾಯ್ತು? ಈ ಅನುಮಾನದಿಂದ ಪಾಪ ಇಲ್ದೇ ಇರೋ ವ್ಯಕ್ತಿಗೆ
ಆ ಕಾಲದಲ್ಲಿ ಯಾವಾಗ ಪಾಪ ಇರಲ್ವೋ ಆ ಕಾಲದಲ್ಲಿ ಮೋಕ್ಷ ಸಿಗ್ಲಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದ್ ದುಃಖ ಹೋಗಿರ್ಬೋದಷ್ಟೇ, ಸುಖ ಹೋಗಿದೆ ಅಂತ ಎಲ್ಲಿ ಹೇಳಿದ್ರಿ ಅನುಮಾನದಿಂದ? ಹಾಗಾದ್ರೆ ಗುಣಾಂತರ ಧ್ವಂಸವನ್ನ ಹೇಳಿಲ್ಲ, ಕೇವಲ ದುಃಖ ಹೋಗತ್ತೆ ಅಂತ ಅಷ್ಟೇ ಹೇಳಿದ್ರಿ ಹೊರತು ಅನಿಷ್ಟ ಪುಣ್ಯ ಹೋಗತ್ತೆ ಅಂತ ವರ್ಣನೆ ಮಾಡ್ಲಿಲ್ಲ ನೀವು. ಆದ್ರಿಂದ ನಿಮ್ಮ ಅನುಮಾನ ಸರಿ ಇಲ್ಲ, ಇದರಿಂದ ಮೋಕ್ಷ ಸಿದ್ಧಿ ಆಗಲ್ಲ ಅಂತ ಇದು ಜಯತೀರ್ಥರ ಖಂಡನೆಯ ಅಭಿಪ್ರಾಯ. ಅವ್ರು ಬಳಸಿದ್ದು ಅರ್ಥಾಂತರ ಅಥವಾ ಅಪರಿಹಾರ ಅದಂತ ಇಷ್ಟು ಬಳಸಿದ್ದಾರೆ ಜಯತೀರ್ಥರು. ಅದು ಯಾವುದು ಅಂತ ಈ ಟಿಪ್ಪಣಿಕಾರರ ವಿಶ್ಲೇಷಣೆ. ಇನ್ನೊಂದು ಅರ್ಥ ಸಿದ್ಧ ಆಗ್ಬೇಕಾಗಿತ್ತು. ಇನ್ನೊಂದು ಅಂದ್ರೆ ಯಾವ್ದದು? ಒಂದ್ ವಿವರಣೆ ಆಯ್ತು, ಮೋಕ್ಷ ಅಂದ್ರೆ ಇಡೀ ಮೋಕ್ಷ ಬರೀ ದುಃಖ ಹೋಗತ್ತೆ ಅಂತ ಹೇಳ್ತೀರಿ, ಸುಖ ಸಿಗತ್ತೆ ಅಂತ ಹೇಳಿಲ್ವಲ್ಲ, ಹೋಯ್ತು, ನಿಮ್ಮ ಅನುಮಾನ ಸರಿ ಇಲ್ಲ. ಎರಡನೇದು, ಬರೀ ದುಃಖ ಹೋಗತ್ತೆ ಅಂತ ಹೇಳ್ತೀರಿ, ಸುಖನೂ ಹೋಗತ್ತೆ ಅಂತ ಹೇಳ್ಬೇಕಲ್ಲ ಅಂತ. ಆದ್ರೆ ಸುಖ ಅಂದ್ರೆ ಮೋಕ್ಷ ಸುಖ ಅಲ್ಲ, ಅದು ಪರಮಾನಂದ ಆಗ್ಬೇಕು ನಮ್ಗೆ. ಅನಿಷ್ಟ ಪುಣ್ಯ ಏನಿದೆಯಲ್ಲ, ಅನಿಷ್ಟ ಪುಣ್ಯದಿಂದ ಯಾವ ಸುಖ ಆಗ್ಬೇಕು ಅಂತ ಸುಖ ಧ್ವಂಸ ಆಗ್ಬೇಕು. ಯಾಕೆ ಅನಿಷ್ಟ ಪುಣ್ಯದಿಂದ ಏನಾಗುತ್ತೆ? ಸುಖ ಅನುಭವಿಸ್ತಾ ಇರ್ಬೇಕು, ಅಂತ ಸುಖ ನಮಗ್ ಬೇಡ, ಅದರ ನಾಶ ಆಗೋದು ಮುಖ್ಯ. ಹಾಗಾದ್ರೆ ಆ ಗುಣಾಂತರ ಧ್ವಂಸ, ದುಃಖ ಧ್ವಂಸ ಆದ್ರೂ ಸುಖ ಧ್ವಂಸ ಸಿದ್ಧ ಆಗ್ಲಿಲ್ಲ, ಅದನ್ನ ಇಲ್ಲಿ ವರ್ಣಿಸ್ತಾರೆ. ತೇನ ಸುಖಧ್ವಂಸ ಸಿದ್ಧಾವಪಿ ದುಃಖಾದಿ ಧ್ವಂಸ ಸಿದ್ಧ ಅರ್ಥಾಂತರಮೇವ. ಇದು ಒಂದು, ಗುಣಾಂತರ ಧ್ವಂಸ ಸಿದ್ಧ ಅರ್ಥಾಂತರ ಒಂದಾಯ್ತು. ಮತ್ತೊಂದು ತದರ್ಥಂ ದೇವದತ್ತ ಧರ್ಮ ಸಮಾನ ಕಾಲ ದೇವದತ್ತಗತತ್ವಾನಧಿಕರಣತ್ವ ಸ್ಯಾಪಿ ಸಾಧನೆ ಅಂತ ಮುಂದಕ್ಕೆ ಇನ್ನೊಂದು ವಿಷಯಕ್ಕೆ ಹೋಗ್ತಾರೆ. ಅಂತೂ ನಾವು ಎರಡು ವಿಷಯವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ. ಒಂದು ವಿಷಯ ಏನಂದ್ರೆ ಇನ್ನೊಂದು ಗುಣ ಧ್ವಂಸ ಆಗಿದೆ ಅಂತ ಆಗ್ಲಿಲ್ಲ, ಬರೀ ದುಃಖ ಹೋಯ್ತು ಅಂತ ಅಷ್ಟೇ ಹೇಳಿದ್ದಾರೆ ಅನುಮಾನದಲ್ಲಿ, ಮೋಕ್ಷ ಸಿದ್ಧ ಆಗ್ಲಿಲ್ಲ. ಆಯ್ತು, ಇನ್ನೊಂದು ಗುಣ ಹೋಗಿದೆ ಅಂತ ಅರ್ಥಾತ್ ಮಾಡ್ಕೊಂಡು ಇಲ್ಲ ಯಾವ ಗುಣನೂ ಇರಲ್ಲ, ಇರೋದೊಂದು ದುಃಖ, ದುಃಖ ಹೋದ್ರೆ ಮೋಕ್ಷ ಸಿಗತ್ತೆ. ಹಾಗೆ ದುಃಖವನ್ನು ಹೋಗ್ಸಿದೀವಿ ಅಂದ್ರೆ ದುಃಖ ಹೋಗೋದೇ ಮೋಕ್ಷ ಅಲ್ಲ. ದುಃಖ ಬರೀ ಹೋದ್ರೆ ಉಪಯೋಗ ಇಲ್ಲ, ಅವನಿಗೆ ಪರಮಾನಂದ ಸಿಗ್ಬೇಕು, ಭೋಗ ಅನುಭವಿಸ್ಬೇಕು. ಆ ಭೋಗವನ್ನ ಅನುಭವಿಸಿದ್ರೆ ಮಾತ್ರ ಅವನಿಗೆ ಸುಖ ಆಗತ್ತೆ ಅಂತ. ಅದೇನಾಯ್ತು, ಕೆಲವರು ಕಲ್ಪನೆ ಇಲ್ಲ. ಏನ್ ಕಲ್ಪನೆ ಇಲ್ಲ ಅಂದ್ರೆ ನಮ್ಮ ಸ್ವರೂಪದಲ್ಲಿರೋ ಆನಂದವನ್ನ ನಾವು ಅನುಭವಿಸ್ತೀವಿ ಅಂತ ಕೆಲವರು ಒಪ್ಕೊಳ್ಳಿಲ್ಲ. ಆನಂದ ಸಿಗೋದು ಅಂದ್ರೆ ಲೌಕಿಕ ಪದಾರ್ಥದಿಂದ, ಏನೋ ಬೇರೆ ಬೇರೆ ಪ್ರಕೃತಿ ತತ್ವದಿಂದ ಸಿಗೋ ಪದಾರ್ಥ. ಪುಸ್ತಕ ಓದೋ ಹವ್ಯಾಸ, ಓದ್ತಾ ಓದ್ತಾ ಒಂದು ಆನಂದ ಅವನಿಗೆ. ಕೆಲವ್ರಿಗೆ ಯಾವಾಗಲೂ ತಿಂತಾ ಇರ್ಬೇಕು, ತಿನ್ನೋದ್ರಿಂದ ಆನಂದ. ಅಂದ್ರೆ ಆನಂದ ಸಿಗ್ಬೇಕು ಅಂದ್ರೆ ಏನೋ ಒಂದು ಬೇರೆ ಅದ್ರ ಸಾಪೇಕ್ಷೆ ಇದೆ, ಏನೋ ಒಂದು ಅಪೇಕ್ಷೆ ಇದೆ. ಆದ್ರೆ ಮೋಕ್ಷದಲ್ಲಿ ಏನೂ ವಸ್ತು ಇರಲ್ಲ, ಮತ್ತೆ ಆನಂದ ಸಿಗೋದು ಎಲ್ಲಿ? ಅದನ್ನ ಆನಂದವೇ ಇಲ್ಲ ಅಂತ ಕೆಲವರು ಒಪ್ಬಿಟ್ಟು, ಮೋಕ್ಷದಲ್ಲಿ ಸುಖನೂ ಇಲ್ಲ, ಈ ಕಡೆ ದುಃಖ ಅಂತೂ ಇಲ್ವೇ ಇಲ್ಲ, ಸುಖನೂ ಇಲ್ಲ ಅಂತ ಹೇಳಿದ್ರು. ಆದ್ರೆ ಆ ರೀತಿ ಅಲ್ಲ, ಅಲ್ಲಿ ಸುಖ ಸಿಗೋದು ಬೇಕಾದಷ್ಟಿದೆ, ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ ಸುಖ ಸಿಗ್ಲಿಕ್ಕೆ. ಮೋಕ್ಷಕ್ಕೆ ಹೋದ್ರೆ ಸುಮ್ನೆ ಇರ್ಬೇಕು, ಅಲ್ಲಿ ಏನೂ ಸುಖ ಆಗಲ್ಲ ಅಂತ ಇಲ್ಲ. ಅದರಿಂದ ಸುಖವನ್ನು ಒಪ್ಪಬೇಕಲ್ಲಿ, ಆದ್ರೆ ಅಪ್ರಾಕೃತ ಸುಖ, ಲೌಕಿಕ ಸುಖ ಅಲ್ಲ ಅಷ್ಟೇ. ಇದು ಒಂದು ವಿಷಯ. ಇನ್ನು ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಏನ್ ಬಿಡಿಸಿದಾನೆ ಅಂತ ಗಮನಿಸೋಣ. ಪರಿಮಳ ಟಿಪ್ಪಣಿಯಲ್ಲಿ ಆ ಶಬ್ದಕ್ಕೆ ಅರ್ಥವನ್ನ ಬಿಡಿಸ್ತಾರೆ, ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಒಂದ್ಸಲಿ ಅದನ್ನ ಓದ್ಬಿಟ್ರೆ ಸರಿಯಾಗಿ ಅರ್ಥ ಆಗತ್ತೆ ನಮ್ಗೆ. ಅಂದ್ರೆ ರಾಯರ ಉಪಕಾರ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಒಂದು ಉದ್ದ ವಾಕ್ಯ ಬಂದಾಗ ಅದನ್ನ ಬಿಡಿಸ್ಕೊಳ್ಲಿಕ್ಕೆ ಮೊದಲು ಕಷ್ಟ, ಅದನ್ನ ಬಿಡಿಸಿ ಎಲ್ಲಿ ಸಂಬಂಧ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಉದಾಹರಣೆಗೆ ಇಲ್ಲಿ ದೇವದತ್ತಸ್ಯ ಯಹ ಅಧರ್ಮ, ಇಲ್ಲಿ ದೇವದತ್ತನ ಅಧರ್ಮ ಇರೋ ಕಾಲದಲ್ಲಿ ದುಃಖ ಧ್ವಂಸ ಇರಲ್ಲ, ಅಂಥ ದುಃಖ ಧ್ವಂಸ ಇಲ್ಲದೆ ಇರೋ ವ್ಯಕ್ತಿ ಅಂತಂದ್ರೆ ಯಾರು? ಈ ದೇವದತ್ತ. ಹಾಗಾದ್ರೆ ಪಾಪ ಇಲ್ಲದೆ ಇದ್ದಾಗ ದುಃಖ ಧ್ವಂಸ ಆಗಿರೋ ವ್ಯಕ್ತಿ ಅಂತಂದ್ರೆ, ಹೊಂದಿರೋ ವ್ಯಕ್ತಿ ಅಂದ್ರೆ ದೇವದತ್ತ. ಹೀಗೆ ಅರ್ಥ ಮಾಡ್ಬೇಕು. ಆದ್ರೆ ಇಲ್ಲಿ ಒಟ್ಟಿಗೆ ಉದ್ದ ವಾಕ್ಯ ಹೇಳಿದ್ರಿಂದ ವಾಕ್ಯರ್ಥರ ಈ ಶಬ್ದವನ್ನ ಬಿಡಿಸ್ಕೊಳ್ಳಿ ಕಷ್ಟ. ಅದಕ್ಕೆ ಇವ್ರು ಬಿಡಿಸಿದ್ದಾರೆ. ದೇವದತ್ತಸ್ಯ ಯಹ ಅಧರ್ಮ, ದೇವದತ್ತನ ಯಾವ ಅಧರ್ಮ ಪಾಪ ಇದೆಯೋ ತತ್ ಸಮಾನ ಕಾಲೀನಂ, ಆ ಪಾಪ ಇರೋ ಕಾಲದಲ್ಲೇ ದೇವದತ್ತನಲ್ಲಿ ಇರೋಂತಹ ವಸ್ತು, ಪಾಪ ಇದ್ದಾಗ ಏನ್ ವಸ್ತು ಇರತ್ತ ಅಂತ, ದುಃಖ ಇರತ್ತೆ ಅಂತ ಅರ್ಥ. ಹಾಗಾದ್ರೆ ಅಂತ ದುಃಖದಲ್ಲಿರೋದು ಯಾವುದು? ದುಃಖತ್ವ. ಆ ದುಃಖತ್ವ ಎಲ್ಲಿರಲ್ಲ, ಆ ದುಃಖತ್ವ ಇಲ್ಲದೆ ಇರೋದಕ್ಕೆ ಅಧಿಕರಣ ಯಾರು ಅಂದ್ರೆ ಈ ದೇವದತ್ತ ಆಗ್ಬೇಕು, ಅಂದ್ರೆ ದುಃಖ ಧ್ವಂಸ. ಆ ದುಃಖ ಧ್ವಂಸಕ್ಕೆ ಅಧಿಕರಣ ಯಾರಾಗ್ಬೇಕು ಅಂದ್ರೆ ದೇವದತ್ತನೇ. ದೇವದತ್ತ ದುಃಖ ಧ್ವಂಸಕ್ಕೆ ಅಧಿಕರಣ. ಅಂದ್ರೆ ಶಬ್ದಗಳು ಪಾರಿಭಾಷಿಕ, ಅಂದ್ರೆ ಎಲ್ಲ ಅಭ್ಯಾಸ ಮಾಡಿ ಮಾಡಿ ಆ ಶಬ್ದಗಳು ಬರತ್ ಆಗತ್ತಾರ. ಯಾಕಂದ್ರೆ ದುಃಖ ಧ್ವಂಸಕ್ಕೆ ಅನಧಿಕರಣ ದೇವದತ್ತ ಅಂದ್ರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದಕ್ಕೇನು ಅರ್ಥ? ದುಃಖ ಧ್ವಂಸಕ್ಕೆ ಅನಧಿಕರಣ ಅಂದ್ರೆ ಆಧಾರ ಅಲ್ಲದೆ ಇರೋನು ಅಂತ ಅರ್ಥ. ಅಂದ್ರೆ ದುಃಖ ಧ್ವಂಸ ಅವನಲ್ಲಿ ಇಲ್ಲ ಅಂತ ಒಟ್ಟರ್ಥ. ಹಾಗಾದ್ರೆ ಯಾವ ದೇವದತ್ತನಲ್ಲಿ ದುಃಖ ಧ್ವಂಸ ಇಲ್ವೋ
ಅಂದ್ರೆ ದುಃಖ ಧ್ವಂಸಕ್ಕೆ ಆಧಾರ ಯಾವ ದೇವದತ್ತ ಆಗಿಲ್ವೋ ಅಂತ ಅರ್ಥ. ಆದ್ರೆ ಆಗಿದ್ರೆ ಮೋಕ್ಷ ಸಿಕ್ತು ಅಂತ ಅರ್ಥ, ಆಗಿಲ್ಲ ಅಂತಂದ್ರೆ ಒಂದೊಂದು ದುಃಖ ಇದೆ ಅಂತ ಅರ್ಥ. ಯಾಕೆ ದುಃಖ ಧ್ವಂಸ ಅಂತೂ ಇಲ್ಲ, ಏನಿದೆ ಹಾಗಾದ್ರೆ ದುಃಖ ಇದೆ ಅಂತ ಆಯ್ತು. ಈ ತರ ಇದನ್ನ ಇಲ್ಲಿ ಬಿಡಿಸಿದ್ದಾರೆ. ಇನ್ನು ದೃಷ್ಟಾಂತದಲ್ಲಿ ಉದಾಹರಣೆಯಲ್ಲೂ ಕೂಡ ಹೇಳಿದ್ದಾರೆ, ಅದು ನಮಗೇನ್ ಬೇಡ. ಈ ಅರ್ಥಾಂತರತ ಅನ್ನೋದಕ್ಕೆ ಇವ್ರೇನ್ ಹೇಳ್ತಾರೆ ನೋಡೋಣ. ಸುಖಾನುಭವಸ್ಯೈವ ಮೋಕ್ಷತ್ವೇನ ಪಕ್ಷಮಾಣತ್ವಾತ್ ತ್ವದುಕ್ತಸ್ಯ ಅಧರ್ಮ ಅಸಮಾನಕಾಲೀನ ದುಃಖ ಧ್ವಂಸಾಧಿಕರಣತ್ವಸ್ಯ ಮೋಕ್ಷತ್ವಾಭಾವಾತ್. ಅದು ಮೋಕ್ಷ ಅಂದ್ರೆ ಸುಖಾನುಭವನೇ ಮೋಕ್ಷ. ನಿಜವಾಗಿ ಮೋಕ್ಷ ಅಂದ್ರೆ ದುಃಖ ಕಳ್ಕೊಳ್ಳೋದೇ ದೊಡ್ಡ ವಿಷಯ ಅಲ್ಲ, ಸುಖಾನುಭವ ಆಗೋದೇ ಮೋಕ್ಷ. ಯಾಕೆಂದ್ರೆ ನಾವು ನಮ್ಮ ಆನಂದ ಪಡ್ಕೊಳ್ಲಿಕ್ಕೆ ನಾವೇನೋ ಒಂದು ಪ್ರತಿಬಂಧಕವನ್ನ ಹೊಂದಿದ್ದೀವಿ. ಆ ಪ್ರತಿಬಂಧಕ ಹೋಗೋವರೆಗೂ ನಮ್ಗೆ ಆನಂದ ಸಿಗ್ತಾ ಇದಲ್ಲ. ಆ ಪ್ರತಿಬಂಧಕ ಹೋಗೋದೇ ಮುಖ್ಯ ಅಲ್ಲ, ಹೋದ್ಮೇಲೆ ಸಿಗೋ ಆನಂದ ಮುಖ್ಯ. ಈಗ ಭಾರ ಅವನೇನೋ ಇಳಿಸ್ತಾ, ಅಕ್ಕಿ ಮೂಟೆಯನ್ನು ಇಳಿಸ್ತಾ, ಆದ್ರೆ ಅವನ್ಗೆ ತಿನ್ಲಿಕ್ಕೆ ಏನು ಸಿಗದೆ ಇದ್ರೆ ದುಃಖ ಹೋಯ್ತು, ಸಾಕ್ ಹೋಗಪ್ಪ ನೀನ್ ಮನೆಗೆ ಹೋಗಿ ಕೂತ್ಕೊಂಡ್ರೆ, ಊಟಕ್ಕೆ ಹಾಕ್ಬೇಕಲ್ಲ ಅವನ್ಗೆ. ಭಾರಾಪಗಮೇ ಸುಖಿ ಸಮೃದ್ಧೋಹಂ ಅಂತ ಅವ್ನು ಅನ್ಕೊಳ್ಳೋದೇನಕ್ಕೆ, ಅಯ್ಯೋ ಇಷ್ಟು ಬೆನ್ನಿನ ಮೇಲೆ ಭಾರ ಇತ್ತು, ಇದು ಇಳಿದ್ರೆ ಸಾಕು ಅಂತ ಇಳಿದಾಯ್ತು. ಆದ್ರೆ ಊಟಕ್ಕೆ ಹಾಕ್ದೆ ಇದ್ರೆ, ಅಷ್ಟು ಭಾರ ಹೊತ್ಕೊಂಡು ಇಷ್ಟೆಲ್ಲ ಆಯ್ತು, ದೊಡ್ಡದಾಯ್ತು, ಒಂದ್ ಊಟಕ್ಕೆ ಹಾಕ್ದೆ ಇದ್ರೆ, ಅವನಿಗೆ ಸುಖ ಸಿಗದೆ ಇದ್ರೆ ಅವ್ನ್ ಸುಖಿ ಹೇಗಾಗ್ತಾರೆ? ಅವ್ನಿಗೆ ಬರೀ ದುಃಖ ಹೋಯ್ತು, ಸರಿ ಸುಖ ಯಾವಾಗ? ಆ ತರ ಆಯ್ತು ನಿಮ್ ಕತೆ. ಅವ್ನ್ ದುಃಖ ಹೋದ್ರೆ ಸಾಕಂತೆ, ಆದ್ರೆ ಸುಖ ಸಿಗೋದ್ ಬೇಡವಂತೆ. ಇಂಥ ಮೋಕ್ಷವನ್ನು ಯಾರು ಬಯಸಲ್ಲ. ಅದರಿಂದ ಸುಖಾನುಭವಸ್ಯೈವ ಮೋಕ್ಷತ್ವೇನ ವಕ್ಷ್ಯಮಾಣತ್ವ, ಮುಂದೆ ಅದನ್ನೇ ಮೋಕ್ಷ ಅಂತ ಹೇಳೋದ್ರಿಂದ ನೀವು ಹೇಳಿದ ಆ ಮೋಕ್ಷ ಸರಿ ಇಲ್ಲ ಅಂತ. ನೀವು ಹೇಳಿದ ಮೋಕ್ಷ ಅಂದ್ರೆ ಈಗ ತಾನೇ ಹೇಳಿದ ಪಾಪ ಇಲ್ಲದೇ ಇರೋ ಕಾಲದಲ್ಲಿ ಆಗುವ ದುಃಖದ ಪರಿಹಾರ, ಅದನ್ನೇ ಮೋಕ್ಷ ಅಂತ ಕರಿಬಾರದು ಅಂತ. ಇಷ್ಟು ಈ ಮೋಕ್ಷದ ರೂಪಣೆ ಬಗ್ಗೆ ಇದೆ. ಇದೇನಾದ್ರು ವಿಶೇಷ ವಿಚಾರಗಳಿದ್ರೆ ವ್ಯಾಖ್ಯಾನದ್ದು ಅದ್ರ ನಂತರ ಮುಂದಿನ ಪಾಠದಲ್ಲಿ ನೋಡೋಣ. ಮುಂದೆ ಆ ಜೈನರು ಹೇಳುವಂತ ಮೋಕ್ಷ ಸಾಧನ ವಿಚಾರ, ಮೋಕ್ಷ ಸಿಗ್ಬೇಕು ಅಂದ್ರೆ ಅವ್ರು ಮೋಕ್ಷ ಒಪ್ಕೊಂಡಿದ್ದಾರೆ, ಮೋಕ್ಷವನ್ನ ಅವ್ರು ಒಪ್ಪಿದ್ದಾರೆ. ಆದ್ರೆ ಮೋಕ್ಷ ಸಿಗೋದು ಯಾವ್ದ್ರಿಂದ ಅನ್ನೋದ್ರಲ್ಲಿ ನಮಗೂ ಅವ್ರಿಗೂ ಸ್ವಲ್ಪ ವಿವಾದ. ನಾವು ಅವ್ರು ಹೇಳಿದ್ದನ್ನು ಒಪ್ಪಲ್ಲ, ನಾವ್ ಹೇಳಿದ್ದನ್ನು ಅವ್ರು ಒಪ್ಪಲ್ಲ, ಅವ್ರು ಹೇಳಿದ್ದನ್ನು ನಾವ್ ಒಪ್ಪಲ್ಲ. ಆದ್ರೆ ಪ್ರಮಾಣ ಎಲ್ಲಿದೆ ಅಂತ ನೋಡಿದಾಗ ಅವರಲ್ಲಿ ಪ್ರಮಾಣ ಇಲ್ಲ, ಪ್ರಮಾಣ ಮೂಲತ್ವ ಅವರಲ್ಲಿ ಇಲ್ಲ, ನಮ್ಮ ಹತ್ರ ಪ್ರಮಾಣ ಇದೆ. ಹಾಗಾಗಿ ನಾವ್ ಹೇಳಿದ್ ಸರಿ ಅಂತ ಮುಂದಿನ ಚರ್ಚೆಯು ಪ್ರಾರಂಭ ಆಗುತ್ತೆ. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.